ಗದಗ ಸ್ಪೆಷಲ್ ಏನೇನು ಊಟ ಸಿಗ್ತೈತಿ, ಬ್ರೇಕ್ಫಾಸ್ಟು, ಊಟ ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಏನೇನು ಸಿಗ್ತೈತಿ ಅದನ್ನು ಟೇಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಂತ್ರಿ. ಭಾರಿ ಫೇಮಸ್ ಫುಡ್ ಸ್ಟಾಲ್ಸ್ ಇದಾವೆ, ಆಮೇಲೆ ಊಟದ ಸೆಂಟರ್ಸು ಇದಾವೆ, ಅದನ್ನೆಲ್ಲ ನಿಮ್ಗೆ ತೋರಿಸ್ತೇನಂತ ನೋಡೋಣ ಬರ್ರಿ. ಈಗ ನಾವು ಬಂದೀವಿ ರೀ ಗದಗ್ನಾಗ ಒಂದು ಫೇಮಸ್ ಬ್ರೇಕ್ಫಾಸ್ಟ್ ಸೆಂಟರ್, ಈಗ ದೀಪಾ ಇಡ್ಲಿ ಸೆಂಟರ್ ರೀ. ಇಲ್ಲಿ ಇಡ್ಲಿ ವಡ ಭಾಳ ಫೇಮಸ್ ಐತ್ರಿ, ತಿಂದು ನೋಡೋಣಂತ ಹೆಂಗಿರ್ತೈತಂತ. ಅರ್ಲಿ ಮಾರ್ನಿಂಗ್ನಾಗ ಬಿಸಿ ಬಿಸಿ ಇಡ್ಲಿ ವಡ ತಿನ್ನೋ ಮಜಾನ ಬೇರೆ ರೀ. ಇಲ್ಲಿ ನೋಡ್ರಿ ಗರಿ ಗರಿ ಆಗಿರುವಂಥ ವಡ ಐತಿ, ಫುಲ್ ಕ್ರಿಸ್ಪಿ, ಒಳಗೆ ಸ್ಪಾಂಜಿ ಐತಿ, ಮೇಲೆ ಕ್ರಿಸ್ಪಿ ಐತಿ. ಅಲ್ಲಿಲ್ಲೇ ಒಂದೆರಡು ಪೆಪ್ಪರ್ ಹಾಕಿರ್ತಾರ. ಇಡ್ಲಿ ವಡನಾಗ ಚಟ್ನಿನ ಮೇನ್ ರೀ. ಕುರುಮ್ ಅಂತೈತಿ. ಚಟ್ನಿನಾಗ ಶೇಂಗಾದ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರೋಂತೈತಿ, ಕೊಬ್ಬರಿ ಮತ್ತು ಖಾರ. ಸಿಂಪಲ್ ಇರ್ತೈತಿ ಡಿಶ್, ಬಟ್ ಇದ್ರೊಳಗೆ ಶೇಂಗಾದ ಹೈಲೈಟ್ ಆಗಕತ್ತೈತ್ರಿ ಜಾಸ್ತಿ. ಸಾಫ್ಟ್ ಇಡ್ಲಿ, ಎರಡು ಬಟ್ಟಿಲೆ ಈಸಿಲಿ ಜಗ್ ಬಿಟ್ರೆ ಬಂದ್ಬಿಡ್ತೈತಿ ಮುರ್ಕೊಂಡು. ಬಾಯಿಗೆ ಇಟ್ಕೊಳ್ಳೇನ ಕರಗಿ ಬಿಡ್ತೈತ್ರಿ, ಅಷ್ಟು ಸಾಫ್ಟ್ ಅದಾವು. ನಾರ್ಮಲ್ ಸೈಜ್ ಇಡ್ಲಿ ಐತಿ. ಯಾರಿಗೆ ಡಿಪ್ ಇಡ್ಲಿ ಲೈಕ್ ಆಗ್ತೈತಲ್ರಿ ಅವ್ರು ಕಮೆಂಟ್ ಮಾಡಿರಿ. ಚಟ್ನಿನಾಗ ಫುಲ್ ಎದ್ಕೊಂಡು ತಿನ್ಬೇಕಂದ್ರೆ ನಾ ಫುಲ್ ಮಜಾ ಅದರದ. ಚಟ್ನಿದು ಇಡ್ಲಿ ಫುಲ್ ಬಿಸಿ ಬಿಸಿ ಆಗೈತಿ, ಚಟ್ನಿ ಕೋಲ್ಡ್ ಆಗೈತಿ, ಮಸ್ತ್ ಕಾಂಟ್ರಾಸ್ಟ್ ಕೊಡ್ತೈತೆ ಅದು. ನಾವಿಲ್ಲೇ 8 ಗಂಟೆಗೆ ಬಂದೀವಿ ರೀ. ಬಿಸಿ ಬಿಸಿ ಇಡ್ಲಿ ಹಾಕಕತ್ತಾರ. ವಡಾನು ಏಕ್ದಮ್ ಕ್ರಿಸ್ಪಿ ಆ್ಯಂಡ್ ಹಾಟ್ ಐತಿ, ಬಟ್ ಅದನ್ನು ಮಾಡೋದ್ರೊಳಗೂ ಎಕ್ಸ್ಪರ್ಟೀಸ್ ಬೇಕ್ರಿ, ಇಲ್ಲ ನಡೆಯಂಗಿಲ್ರಿ. ಭಾಳ ವರ್ಷ ಆತ್ರಿ ಬರೋಂಗು ಇಡ್ಲಿ ವಡ. ಒಂದೇ ಟೈಮ್ ಬಂದಿರಿ ರೀ? ಹಾಂ, ಫಸ್ಟ್ ಟೈಮ್ ಹೆಂಗೈತ್ರಿ ಟೇಸ್ಟು? ಚೆನ್ನಾಗದ. ನಾವು ಫಸ್ಟ್ ಟೈಮ್ ಬಂದೀವ್ರಿ ಟ್ರೈ ಮಾಡಕ್ಕೆ. ಹುಬ್ಳಿಯಿಂದ ಬಂದ್ರಿ. ಮೊನ್ನೆ ಒಬ್ರು ಹೇಳಿದಾರೆ ಇಡ್ಲಿ ಮಸ್ತ್ ಚೆನ್ನಾಗಿ ಸಿಗಿರ್ತ, ಒಂದ್ಸಲ ತಿಂದು ನೋಡ್ರಿ. ನೋಡ್ರಿ ಈಗ ಇವರ ಅವಾರ್ಡ್ ಚಾಲು ಮಾಡಿದ್ರು. ಸ್ಟಾರ್ಟಿಂಗ್ ಮಾಡಿ 20 ಇಯರ್ಸ್ ರೀಸೆಂಟ್ಲಿ ಎಂಟ್ರಿ ಮಾಡಿ 2 ವರ್ಷ 3 ವರ್ಷ. ಓಕೆ, ಇಡ್ಲಿ ಭಾಳ ಸಾಫ್ಟ್ ಅದಾವ, ಫುಲ್ಲು ಸಾಫ್ಟ್. ಚಟ್ನಿನಾಗ ಇದು ಶೇಂಗಾ ಭಾಳ ಹಾಕ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ ಫಾರ್ಮುಲಾ ಅವ್ರಿಗೆ ಗೊತ್ತ. ಈಗ ಸಾಸ್ನೂರ್ ಬೇಕ್ರಿ ಆ್ಯಂಡ್ ಸ್ವೀಟ್ಸಿಗೆ ಬಂದೀವ್ರಿ. ಗದಗ್ನಾಗ ಒಂದು ಫೇಮಸ್ ಸ್ವೀಟ್ ಮಾರ್ಟ್. ಗದಗ್ನಾಗ ಏನು ಫೇಮಸ್ ಸಿಗ್ತೈತಲ್ಲ ಸ್ವೀಟ್ಸ್, ಅದನ್ನು ನಿಮ್ಗೆ ತೋರಿಸ್ತೀನಂತ. ಇಲ್ಲಿ ಸ್ಪೆಷಾಲಿಟೀಸ್ ನೋಡೋಣ ಬರ್ರಿ. ಅಂತ ಹಂಗ ಖಸ್ತಾ ಸಮೋಸ ಅಂತಾರೆ ನೋಡ್ರಿ, ಕ್ರಿಸ್ಪಿ ಸಮೋಸ. ಇಲ್ಲಿ ಸ್ಪೆಷಾಲಿಟಿ ಮಿಲ್ಕ್ ಕೇಕ್ ರೀ. ಮಿಲ್ಕ್ ಕೇಕ್, ಇದು ಸ್ಟ್ರಾಬೆರಿ ಬೈಟ್ ಅಂತ, ಇದು ಪೈನಾಪಲ್ ಬೈಟ್. ಸಾಸ್ನೂರ್ ಸ್ವೀಟ್ಸ್ನಾಗ ಫೇಮಸ್ ಏನಪ್ಪ ಅಂದ್ರೆ ಕ್ರಿಸ್ಪಿ ಸಮೋಸ. ಬಿಸಿ ಬಿಸಿ ಐತ್ರಿ, ಈಗಿನ್ನೂ ಕರೆದು ಕೊಟ್ಟಾರ. 10 ಗಂಟೆ ಮಾರ್ನಿಂಗ್ ರೀ ಈಗ, ಆದರೂ ಇಲ್ಲಿ ಬಿಸಿ ಬಿಸಿ ಸಮೋಸ ಸಿಗ್ತಾವೆ. ಪರ್ಫೆಕ್ಟ್ ಮಸಾಲೆ ಐತಿ. ಒಳಗೆ ಅತಿಪರ ಖಾರ ಅಲ್ಲ, ಭಾಳ ಮಸಾಲೆ ಏನೂ ತುಂಬಿಲ್ಲ, ಹಿಂಗಾಗಿ ಕ್ರಿಸ್ಪಿ ಲೇಯರ್ ಏನೈತಲ್ಲ ಜಾಸ್ತಿ ಸಿಗ್ತೈತೆ ಬಾಯಿನಾಗ, ಮಜಾ ಬರ್ತೈತೆ ರೀ. ಒಂದೊಂದು ಸಮೋಸ ಹೆಂಗಿರ್ತಾವ ಅಂದ್ರೆ ಭಾಳ ಮಸಾಲ ತುಂಬಿಟ್ಟಿರ್ತಾರೆ, ಅದ್ರೊಳಗೆ ಮ್ಯಾಲಿಂದ ಕ್ರಿಸ್ಪಿ ಲೇಯರ್ ಅಷ್ಟು ಕ್ರಿಸ್ಪ್ ಫೀಲ್ ಆಗಂಗಿಲ್ಲ. ಇದನ್ನು ಪ್ರಪೋರ್ಷನೇಟ್ ಆಗಿ ಅವರು ಫಿಲ್ ಮಾಡ್ಯಾರ ರೀ, ಅದಕ್ಕೆ ಮಜಾ ಕೊಡ್ತೈತೆ ಇದು. ಇದ್ರ ಜೊತೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ. ಅಮೇಝಿಂಗ್ ಕಾಂಬಿನೇಷನ್ ಐತಿ. ಈ ಚಟ್ನಿ ಐತಲ್ಲ ಇಲ್ಲಿದು ಹೀರೋ ರೀ. ಶುಗರ್, ಮಿಲ್ಕ್, ಸ್ವಲ್ಪ ತುಪ್ಪ ಹಾಕೋರು ತುಪ್ಪನೂ ಹಾಕಿರ್ತಾರೆ. ರಿಚ್ ಇನ್ ಫ್ಲೇವರ್ ಐತೆ ನೋಡ್ರಿ. ಇತ್ತೀಚೆಗೆ ಮಾಡರ್ನ್ ಜನರಿಗೆ ಡಿಫ್ರೆಂಟ್ ಫ್ಲೇವರ್ಸ್ ಲೈಕ್ ಆಗ್ತಾವ್ರಿ ಬರ್ಫಿನಾಗ. ಇದು ಒಂದು ಬರ್ಫಿ ಫಾರ್ಮ್, ಸ್ಟ್ರಾಬೆರಿ ಬೈಟ್ ಅಂತ್ರಿ. ಅದು ಸ್ಟ್ರಾಬೆರಿ ಫ್ಲೇವರಿನ ಬರ್ಫಿ. ಕ್ರಿಸ್ಪಿ ಐತ್ರಿ, ಸ್ಲೈಟ್ ಆಗಿ ಟೆಕ್ಸ್ಚರ್, ಒಳಗಡೆ ಸಾಫ್ಟ್ ಐತಿ, ಮೇಲೆ ಭಾಳಷ್ಟು ನಟ್ಸ್ ಹಾಕ್ಯಾರ. ಬಾದಾಮ್ ಬಿಟ್ಸ್ ಐತಿ ಇದ್ರೊಳಗೆ. ಸ್ಟ್ರಾಬೆರಿದು ಮೈಲ್ಡ್ ಆಗಿ ಫ್ಲೇವರ್ ಬರ್ತಿರ್ತೈತಿ, ಭಾಳ ಟೇಸ್ಟಿ ಐತಿ. ಸಣ್ಣ ಹುಡುಗರಿಗಂತೂ ಇದು ಭಾಳ ಲೈಕ್ ಆಗ್ತೈತೆ ಅನಿಸ್ತೈತೆ. ಸರ್ ಇದು ಎದರಲ್ಲೇ ಮಾಡ್ತಾರೆ? ಇದು ಕ್ಯಾಶೂದ ಕಂಪ್ಲೀಟ್. ಕಾಜು ಕಟ್ಲಿ ಹೆಂಗೆ ಬರ್ತದಲ್ಲ ಅದೇ ಟೈಪ್ ಮಸಾಲೆ. ಕ್ರಿಸ್ಪ್ ಐತಲ್ರಿ ಸ್ವಲ್ಪ? ಹಾಂ, ಅದೇ ಟೈಪ್ ಇವರು ಪೈನಾಪಲ್ ಬೈಟ್ಸ್ ಅಂತ ಕೊಟ್ಟಾರೆ, ಅಂದರೆ ವಿತ್ ಪೈನಾಪಲ್ ಫ್ಲೇವರ್ ಇರೋದು. ಇದು ಸೇಮ್ ಕಾಜು ಬೇಸ ಇರ್ತೈತಿ ಇದು.
ಸ್ವೀಟ್ಸ್ನಾಗ ನಂಗೆ ಏನು ಬೆಸ್ಟ್ ಪಾರ್ಟ್ ಲೈಕ್ ಆಗ್ತೈತೆ ಅಂದ್ರೆ ಅದ್ರೊಳಗೆ ರೋಸ್ಟೆಡ್ ನಟ್ಸ್ ಹಾಕಿರ್ತಾರಲ್ಲ ಕ್ರಿಸ್ಪಿಯಾಗಿ ಬರ್ತೈತಿ. ಅದು ಈ ಬರ್ಫಿದು ಸಾಫ್ಟ್ ಟೆಕ್ಸ್ಚರ್ ಜೊತೆ ಭಾರಿ ಮ್ಯಾಚ್ ಆಗ್ತೈತೆ ರೀ. ಸಾಫ್ಟ್ ಕಾಜುದು ಬರ್ಫಿ ಪ್ಲಸ್ ಅದ್ರ ಮೇಲೆ ಕ್ರಿಸ್ಪಿ ನಟ್. ಇಲ್ಲಿದು ಒಂದು ಇನ್ನೊಂದು ಮೇನ್ ಡಿಶ್ ಏನಪ್ಪ ಅಂದ್ರೆ SBS ಕರ್ದಂಟ್ ಅಂತಿದ್ದು. ಬೂಂದೆ ಯಂತ್ರ ಮಾಡಿರ್ತಾರಂತೆ ಇದನ್ನು ಕರ್ದಂಟ್. ಇವ್ರದ್ದು ಸ್ಪೆಷಾಲಿಟಿ ಅಂತಿದ್ದು. ಕ್ರಿಸ್ಪಿ ಬೂಂದೆ ಟೆಕ್ಸ್ಚರ್ ಐತಿ, ಶುಗರ್ ಪಾಕನೂ ಇರ್ತೈತೆ ಅದ್ರೊಳಗೆ, ರೋಸ್ಟೆಡ್ ನಟ್ಸ್ ಕರುಮ್ ಕುರುಮ್ ಅಂತೈತಿ ಬಾಯಿನಾಗ, ಭಾರಿ ಮಜಾ ಬರ್ತೈತಿ ಇದು. ಹೆಂಗೆ ಬೂಂದೆ ಉಂಡಿ ಸಾಫ್ಟ್ ಆಗಿರ್ತೈತಲ್ಲ ಅದೇ ಥರ ಇದು ಕ್ರಿಸ್ಪಿ ಇರ್ತೈತಿ. ಆಮೇಲೆ ಭಾಳಷ್ಟು ಕ್ಯಾಶ್ಯೂಸ್ ಮತ್ತು ರೋಸ್ಟೆಡ್ ಆಲ್ಮಂಡ್ಸ್ ಹಾಕಿರ್ತಾರೆ. ಲಕ್ಷ್ಮೇಶ್ವರಿಂದು ಲಡ್ಕಿ ಪಾಕ್ ಅಂತ ಹೇಳಿ ಬರ್ತೈತೆ ರೀ, ಭಾಳ ಫೇಮಸ್ ಅದು. ಅದೇ ಥರ ಸ್ವಲ್ಪ ಟೇಸ್ಟ್ ಐತಿ, ಬಟ್ ಇವ್ರದ್ದು ಯೂನಿಕ್ ಫಾರ್ಮುಲೇಷನ್ ಐತಂತ. ಇಲ್ಲಿದು ಭಾಳ ಫೇಮಸ್ ಸ್ವೀಟ್ ಅಂತಿದು SBS ಕರ್ದಂಟು. ಇಲ್ಲಿದು ಇನ್ನೊಂದು ಫೇಮಸ್ ಸ್ವೀಟ್ ಏನಪ್ಪ ಅಂದರೆ SBS ಗೋಲ್ಡ್ ಪಾಕ್. SBS ಗೋಲ್ಡ್ ಪಾಕ್ ಹೆಂಗೈತೆ ಅಂದ್ರೆ ಸೇಮ್ ಸ್ವಲ್ಪ ಕುಂದ ಥರ ಟೆಕ್ಸ್ಚರ್ ಐತಿ, ಮರಳಾಗೈತಿ. ಭಾಳಷ್ಟು ನಟ್ಸ್ ಹಾಕ್ಯಾರ ರೀ, ದ್ರಾಕ್ಷಿನೂ ಹಾಕ್ಯಾರ. ಇಲ್ಲಿದು ಸ್ಪೆಷಾಲಿಟಿದು ಕ್ಯಾಶ್ಯೂಸ್, ರೋಸ್ಟೆಡ್ ಕ್ಯಾಶ್ಯೂಸ್ ಹಾಕಿರ್ತಾರೆ. ಜ್ಯೂಸಿ ಐತ್ರಿ, ಭಾಳ ಯೂನಿಕ್ ಟೇಸ್ಟ್ ಐತಿ. ಕುಂದ ಟೈಪ್ ಇಲ್ವೇ ಇಲ್ಲ, ಇವ್ರದ್ದು ಸ್ಪೆಷಾಲಿಟಿ ಇದು. ಯಾರಿಗೆ ಕುಂದ ಜಾಸ್ತಿ ಲೈಕ್ ಆಗ್ತೈತಲ್ಲ ಅವ್ರು ಇದನ್ನು ಟ್ರೈ ಮಾಡಿ ನೋಡ್ರಿ, ಇನ್ನೂ ಲವ್ ಆಗ್ತೈತೆ ನಿಮ್ಗೆ ಅದ್ರ ಮೇಲೆ. ಗದಗ್ನಾಗ ಖಾನಾವಳಿ ಅಂದ್ರೆ ಎಲ್ಲ ಕಡೆ ಇದಾವ್ರಿ. ಇಲ್ಲಿ ನಾವು ಒಂದು ಹಳೆ ಖಾನಾವಳಿ ಪ್ಲೇಸಿಗೆ ಬಂದೀವಿ, ಗುಡಚ್ಚಿ ಖಾನಾವಳಿ ಅಂತ ಐತಿಲೆ. ಇದ್ರದ್ದು ನಿಮ್ಗೆ ಲಿಂಕ್ ಹಾಕಿರ್ತೀನಿ, ಡೆಫಿನೆಟ್ಲಿ ಇಲ್ಲಿ ಬಂದು ಟ್ರೈ ಮಾಡಿ ನೋಡ್ರಿ. ಒಳ್ಳೆ ಹೆಲ್ದಿ ನಾರ್ತ್ ಕರ್ನಾಟಕದ ಊಟ ನೀವು ತಿನ್ಬೇಕಂದ್ರೆ ರೊಟ್ಟಿ ಊಟ ಇಂಥಲ್ಲೇ ಖಾನಾವಳಿನಾಗ ಬಂದು ತಿಂದು ನೋಡ್ಬೇಕ್ರಿ. ಫುಲ್ ಹೆಲ್ದಿಯಾಗಿರ್ತೈತಿ. ಮಿಲ್ಲೆಟ್ಸು ಮತ್ತು ಪಲ್ಸಿಸ್ ಯೂಸ್ ಮಾಡಿ ಅಡುಗೆನ ಮಾಡಿಕೊಡ್ತಾರೆ. ತುಂಬ ಹೆಲ್ದಿಯಾಗಿರ್ತೈತಿ, ಖಾರವಾಗೂ ಇರ್ತೈತಿ, ಭಾಳ ರುಚಿ ಇರ್ತೈತಿ. ತೋರಿಸ್ತೀನಿ ಬರ್ರಿ. ಅದ ರೊಟ್ಟಿ ಊಟ, 3 ಥರ ಕಾಯಿಪಲ್ಯ, ಸೊಪ್ಪು ನೋಡಿರಿ, ರ್ಯಾಡಿಶ್, ಸ್ವಲ್ಪ ಸೌತೆಕಾಯಿ, ಉಪ್ಪಿನಕಾಯಿ, ಟೊಮ್ಯಾಟಿ ಚಟ್ನಿ, ಶೇಂಗಾ ಚಟ್ನಿ ಐತಿ, ಪುಟಾಣಿ ಚಟ್ನಿ ಐತಿ, ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು ಮಜಾ ರೀ. ಇದು ನನ್ನ ಫೇವ್ರೇಟ್ ರೀ, ರೊಟ್ಟಿ, ಮೊಸರು, ಚಟ್ನಿ ಪುಡಿ. ಸೌದೆ ಒಲೆ ಮೇಲೆ ಮಾಡಿರೋಂಥ ರೊಟ್ಟಿನ ಮಜಾನ ಬೇರೆ ರೀ. ಅದು ಕರೆಕ್ಟಾಗಿ ತಟ್ಟಿ ಕೊಟ್ಟಿರ್ತಾರೆ. ಈಗಿನ ಕಾಲದಾಗ ಬೇರೆ ಕಡೆ ರೊಟ್ಟಿ ಮಷೀನ್ನೇ ಮಾಡಿಕೊಡೋ ಅಂತಾರೆ ರೀ, ಬಟ್ ತಟ್ಟಿ ಮಾಡಿಕೊಡೋದ್ರೊಳಗೆ ಏನು ಸ್ಪೆಷಾಲಿಟಿ ಇರ್ತೈತಲ್ಲ ಅದ್ರ ಮಜಾ ಬೇರೆ ರೀ. ಓಲ್ಡ್ ಸ್ಟೈಲ್ ಅದು. ಆ ರೀತಿ ತಿಂದಾಗ ನಿಜವಾದ ರುಚಿನ ನೀವು ಸವಿಬೋದು ರೀ. ಈ ರೀತಿ ಡ್ರೈ ಮಡಿಕೆ ಕಾಳು ಪಲ್ಯ ಐತಿ, ಭಾಳ ಇದ್ರೊಳಗೆ ಬೇರೆ ಕಾಯಿಪಲ್ಯ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಉಳ್ಳಾಗಡ್ಡಿ ಹಾಕಿರ್ತಾರೆ, ಸ್ವಲ್ಪ ಕೊತ್ತಂಬರಿ ಇರ್ತೈತಿ, ಖಾರ. ಟ್ರೆಡಿಷ್ನಲಿ ಸ್ಪೀಕಿಂಗ್ ಒಂದು ಕಾಳು ಪಲ್ಯ ಕೊಡ್ತಾರೆ, ಒಂದು ಬದ್ನಿಕಾಯಿ ಪಲ್ಯ ಇರ್ತೈತಿ. ಯೂಶ್ವಲಿ ಇವು ಸೇಮ್ ಇರ್ತಾವೆ, ಮತ್ತು ಬೇರೆ ದಿನ ಇದ್ದಾಗ ಮತ್ತೆ ಚೇಂಜ್ ಹಾಕ್ಕೊಂತಿರ್ತೈತೆ ಅಂತ ಪಲ್ಯಗಳು. ಅನ್ನ, ಸಾಂಬಾರು, ತಿಳಿ ಸಾಂಬಾರು ಐತಿ, ಕೋಕೋನಟ್ ಹಾಕ್ಯಾರ ಭಾಳಷ್ಟು. ಫ್ಯಾಂಟಾಸ್ಟಿಕ್ ಹುಳಿ ಐತಿ. ಈ ಟೊಮ್ಯಾಟೊ ಯಂತ್ರನ ಲೈಟಾಗಿ ಹುಳಿ ಬರ್ತಿರ್ತೈತಿ. ಪರ್ಫೆಕ್ಟ್ ಬ್ಯಾಲೆನ್ಸ್, ಖಾರನೂ ಜಾಸ್ತಿ ಇಡಕ್ಕೆ ಹೋಗಿಲ್ಲ. ಇದ್ರ ಜೊತೆ ಮತ್ತು ಉಪ್ಪಿನಕಾಯಿ ಹಚ್ಕೊಂಡ್ರೆ ಬೇಕಾಗಿಲ್ಲ ಅನಿಸ್ತೈತಿ. ಉಪ್ಪಿನಕಾಯಿ ಹಚ್ಕೊಂಡ್ರೆ ಇನ್ನೂ ಮಜಾ. ಸೇಮ್ ಮನಿ ಊಟ ರೀ, ಬಟ್ ಸರ್ಟನ್ ಫ್ಲೇವರ್ಸ್ ಆರ್ ಎನ್ಹಾನ್ಸ್ಡ್. ಸ್ವಲ್ಪ ಹುಳಿ ಜಾಸ್ತಿ ಇರ್ತೈತಿ, ಅಲ್ಲೇ ಇರೋದು ಮತ್ತು ಮಜಾ. ಖಾನಾವಳಿಯಾಗ ಭಾಳ ಕಡೆ ಮಜ್ಜಿಗೆ ಸಾರು ಕೊಟ್ಟಿದ್ದು ನಾನು ನೋಡಿಲ್ಲ. ಇಲ್ಲಿ ಮಜ್ಜಿಗೆ ಸಾರು ಕೊಡ್ತಾರೆ. ಸ್ವಲ್ಪ ಮಜ್ಜಿಗೆ ಸಾರು ಟೇಸ್ಟ್ ಮಾಡಿ ನೋಡೋಣ. ಮಸ್ತ್ ಐತಿ. ಮಜ್ಜಿಗೆ ಸಾರು ಮಸಾಲೆ ಹಾಕ್ಯಾರ, ಭಾರಿ ಮಜಾ ಐತಿ. ಜೀರಿಗೆ, ಸಾಸ್ವಿ, ಬೆಳ್ಳುಳ್ಳಿ ಅದರದ ಒಂದು ತಡಕ ರೆಡಿ ಮಾಡಿ ಮಜ್ಜಿಗೆ ಸಾರಿನಾಗ ಹಾಕ್ಯಾರ ರೀ. ಒಂದು ಸ್ಪೆಷಲ್ ಗಿರ್ಮಿಟ್ ತಿನ್ಬೇಕಂತ ಹೇಳಿ ಗದಗನಾಗ ಇದೀವಿ ರೀ. ಇಲ್ಲಿ ಶ್ರೀ ಜಗದಂಬಾ ಸ್ಪೆಷಲ್ ಗಿರ್ಮಿಟ್ ಮತ್ತು ಇಡ್ಲಿ ಸೆಂಟರ್ಗೆ ಬಂದೀವಿ ರೀ. ಇಲ್ಲಿ ಮಸ್ತ್ ಗಿರ್ಮಿಟ್ ಸಿಗ್ತೈತಿ, ಆಮೇಲೆ ಬದ್ನಿಕಾಯಿ ಬಜೆ ಸಿಗ್ತೈತಿ ರೀ, ಆಮೇಲೆ ಖಾರವಾಗಿರುವಂಥ ಮಿರ್ಚಿಗಳು ಚಲೋ ಮಾಡ್ತಾರಂತ್ರಿ. ಇಲ್ಲಿ ಸ್ಪೆಷಾಲಿಟಿ ಮಂದಿ ನೋಡ್ರಿ, ಆಲ್ರೆಡಿ 4:30-5 ಗಂಟೆ ಆಗೈತಿ. ಈಗ ಎಷ್ಟು ರಶ್ ಆಗೈತಿ ನೋಡೋಣ ಬರ್ರಿ ಹೆಂಗಿರ್ತೈತೆ ಅಂತ. ಬಿಸಿ ಬದ್ನಿಕಾಯಿ ಬಜಿ ಮತ್ತು ಮಿರ್ಚಿ, ಖಡಕ್ ಮಿರ್ಚಿ,
ಸ್ವಲ್ಪ ಇದು ಸಾಫ್ಟ್ ಐತಿ, ಒಳಗೆ ಬದ್ನಿಕಾಯಿ ಇರ್ತೈತಿ, ಖಾರ ಹಚ್ಚಿರ್ತಾರೆ ಅದ್ರ ಮೇಲೆ, ಹಸಿರು ಮೆಣಸಿನ್ಕಾಯಿ ಖಾರ. ಹೂಹು ಬಿಸಿ ಬಿಸಿ. ಮಳೆಗಾಲ ಸ್ಟಾರ್ಟ್ ಆತಂದ್ರೆ ಸಾಕ್ರಿ, ಇಂಥ ಬಜ್ಜಿ ತಿನ್ಬೇಕಂತ ಮೊದಲು ಆಸೆ ಆಗ್ತೈತಿ. ಇವತ್ತು ಸ್ವಲ್ಪ ವೆದರು ಹಂಗಾಗೈತಿ, ಮಳೆ ಬರೋ ಥರ ಆಗೈತಿ. ಸಾಯಂಕಾಲ ಚಾ ಜೊತೆ ಇಂಥ ಮಿರ್ಚಿ ಮತ್ತು ಗಿರ್ಮಿಟ್ ತಿನ್ನೋದ್ರ ಮಜಾನ ಬೇರೆ ರೀ. ನೋಡಿರಿ, ಫಸ್ಟ್ ನಿಮ್ಗೆ ಬಜ್ಜಿ ತೋರಿಸ್ತಾನೆ. ಒಳಗೆ ಬದ್ನಿಕಾಯಿ ಹಾಕ್ಯಾರ. ಹೂಹು ಬಿಸಿ ಬಿಸಿ ಐತಿ. ಪರ್ಸ್ನಲಿ ನಂಗೆ ಬದ್ನಿಕಾಯಿ ಅಂದ್ರೆ ಭಾಳ ಇಷ್ಟ ರೀ. ಬದ್ನಿಕಾಯಿ ಪಲ್ಯ ಆಗಲಿ ಅದು, ಮತ್ತು ಬಜ್ಜಿ ಮಾಡ್ಯಾರಂದ್ರೆ ಮಜಾನ ಬೇರೆ ರೀ. ಒಳಗೆ ಮೀಟಿ ಟೆಕ್ಸ್ಚರ್ ಇರ್ತೈತೆ ಸ್ವಲ್ಪ, ಅಂದ್ರೆ ತಿನ್ನಕ್ಕೆ ಜಗಿಯಕ್ಕೆ ಒಂಥರ ಮಜಾ ಇರ್ತೈತೆ ಅದು. ಅದ್ರ ಮೇಲೆ ಇವರು ಹಸರ್ದು ಚಟ್ನಿ ಹಚ್ಚಿರ್ತಾರೆ, ಅವ್ರದ್ದು ಒಂದು ಸ್ಪೆಷಲ್ ಇರ್ತೈತಿ. ಅದನ್ನು ಹಚ್ಬಿಟ್ಟು ಕರೆಕ್ಟಾಗಿ ಫ್ರೈ ಮಾಡಿ ಮೇಲ್ಗಡೆ ಪ್ರಾಪರಾಗಿ ಹಿಟ್ಟಿರ್ತೈತಿ. ಭಾಳ ಕಡಕ್ ಇರಂಗಿಲ್ಲ, ಇದು ಕ್ರಿಸ್ಪ್ ಇರಂಗಿಲ್ಲ, ಸಾಫ್ಟ್ ಆಗಿರ್ತೈತಿ, ಫುಲ್ ಮಜವಾಗಿರ್ತೈತಿ ನೋಡಿರಿ. ಗದಗನಾಗ ಇದು ಸ್ಪೆಷಾಲಿಟಿ ರೀ. ಇಲ್ಲೇ ಖಾರ ತಿನ್ನೋರು ಭಾಳ ಜನ ಇದ್ದಾರೆ ರೀ. ನನಗೆ ಇಷ್ಟು ಖಾರ ತಡೆಯಂಗಿಲ್ಲ, ಆದರೂ ಟೇಸ್ಟ್ ಮಾಡಿ ನೋಡಿದೆ. ಏಕ್ದಮ್ ಖಾರವಾಗೈತ್ರಿ, ಫುಲ್ ಮಜೆದಾರ್. ತಂಪುಗಾಲ ಇರಲಿ ಅಥವಾ ಮಳೆಗಾಲ ಇರಲಿ, ಫುಲ್ ಮಜಾ ಬರ್ತೈತೆ. ಖಡಕ್ ಮಿರ್ಚಿ, ಈ ಸೈಡ್ ಮಿರ್ಚಿ ಎಲ್ಲ ಖಾರನ ಇರ್ತಾವ್ರಿ. ಈ ಮೆಣಸಿನ್ಕಾಯಿನಾಗ ಮಸಾಲೆ ಏನು ಹಾಕಿರಂಗಿದ್ರಿ, ಜಸ್ಟ್ ಮೆಣಸಿನ್ಕಾಯಿ ಫ್ರೈ ಮಾಡಿ ಖಡಕ್ ಮಾಡಿ ಕೊಟ್ಟಿರ್ತಾರೆ. ಫಸ್ಟ್ ಕ್ಲಾಸ್. ಎಷ್ಟೋ ವರ್ಷದಿಂದ ಫೇಮಸ್ ಆಗಿರುವಂಥ ಗಿರ್ಮಿಟ್ ಅಂಗಡಿ ರೀ ಇದು. ಕರುಮ್ ಕುರುಮ್ ಅಂತ ಕ್ರಿಸ್ಪಿ ಆಗಿರೋಂಥ ಗಿರ್ಮಿಟ್. ಚುರ್ಮರಿಗೆ ಕರೆಕ್ಟಾಗಿ ಮಸಾಲೆ ಹಾಕ್ಕೊಟ್ಟಾರೆ. ಹೆಂಗೈತಿ ಟೇಸ್ಟ್ ಮಾಡಿ ಹೇಳ್ತೀನಿ. ಪ್ರಾಪರಾಗಿ ಕ್ರಿಸ್ಪಿ ಇರುವಂಥ ಚುರ್ಮುರಿ, ಅದ್ರ ಮೇಲೆ ಮೈಲ್ಡ್ ಮಸಾಲೆ, ಅರ್ಶಿನದ ಟೇಸ್ಟ್ ಸ್ವಲ್ಪ ಹೆವಿ ಆಗಿರ್ತೈತಿ. ಆಮೇಲೆ ಪುಟಾಣಿ ಪುಡಿದು ಟೇಸ್ಟ್ ಇದ್ರೊಳಗೆ ಬರ್ತೈತೆ ರೀ. ಅದ್ರ ಜೊತೆ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ಸು ಹಾಕಿರ್ತಾರೆ. ಶೇವು ಮತ್ತು ಪಾಪಡಿ ಹಾಕಿರ್ತಾರೆ. ಉಳ್ಳಾಗಡ್ಡಿನೂ ಅದ್ರೊಳಗೆ ಪ್ರಾಪರಾಗಿ ಮಿಕ್ಸ್ ಆಗಿರ್ತೈತಿ. ತಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ್ ಅಂತ. ಎಷ್ಟು ವರ್ಷ ಆತ್ರಿ ಇಲ್ಲಿ ಬರಾಕತ್ತೆ? ನಾವು ಊಟ ಇವಾಗ 40 ವರ್ಷ ಆಯ್ತು. ಈ ಹೋಟೆಲ್ ನೋಡ್ತಾ ಇದ್ವಿ ನಾವು ಇವಾಗ. ಅವಾಗ ಇಷ್ಟು ದೊಡ್ಡದು ಇದ್ದಿದ್ದಿಲ್ಲ, ಚಿಕ್ಕದಿತ್ತು. ಅವಾಗ ನಾವು 15 ವರ್ಷದಿಂದ ಚಿಕ್ಕದಿತ್ತು. ಅದೇ ಇವಾಗ ದೊಡ್ಡ ಹೋಟೆಲ್ ಆಗಿದೆ. ಇವ್ರ ಟೇಸ್ಟ್ ಇನ್ನು ಇವಾಗಾದ್ರೂ ಅದೇ ತರನೇ ಇದೆ. ಸೇಮ್ ಟೇಸ್ಟ್. ಅವಾಗ ಏನ್ ಟೇಸ್ಟ್ ಇತ್ತು, ಮೆಣಸಿನಕಾಯಿ ಒಳಗಡೆ ಮಸಾಲೆ ತುಂಬಿ ಏನ್ ಮಾಡ್ತಾ ಇದ್ರು, ಇವಾಗ ಅದೇ ತರನೇ ಮಾಡ್ತಾ ಇದ್ರು. ಜನ ಫೇಮಸ್ ಆಗಿರುವಂತ ಒಂದು ಜಗದಾಂಬ ಹೋಟೆಲ್ ಏನಿದೆ, ಇದು ಫೇಮಸ್ ಆಗಿರುವಂತ ಹೋಟೆಲ್. ಸರ್, ಎಷ್ಟು ವರ್ಷ ಆತ್ರಿ ನಿಮ್ದು ಓಪನ್ ಮಾಡಿ? 30 ವರ್ಷ. 30 ವರ್ಷ ರೀ. ಸೇಮ್ ಟೇಸ್ಟ್ ಮೇಂಟೈನ್ ಮಾಡಿರ ಅಂತ ಎಲ್ಲರೂ ಹೇಳ್ತಾರೆ. ಏನ್ರಿ ನಿಮ್ ಸೀಕ್ರೆಟ್ ಏನ್ರಿ ಇದ್ರೊಳಗೆ? ಸೀಕ್ರೆಟ್ ಇರ್ಲಿ. ಸಿಗರೇಟ್ ಇರ್ಲಿ, ಯಾರು ಬಿಟ್ಕೊಡಂಗಿಲ್ರಿ ಅದನ್ನ. ಭಾಳ ರುಚಿ ಐತ್ರಿ. ಆಮೇಲೆ ನಿಮ್ದು ಟೈಮಿಂಗ್ ಏನ್ರಿ ಓಪನ್ ಮಾಡೋದು ಬಂದ್ ಮಾಡೋದು? ಸಾಯಂಕಾಲ 4ರಿಂದ 9 ಬೆಳಗ್ಗೆ ಇಡ್ಲಿ ಬೆಳಗ್ಗೆ 7ರಿಂದ 12. 7ರಿಂದ 12. ಲೊಕೇಶನ್ ಕೊಡಿ. ಲೊಕೇಶನ್ ಏನೈತ್ರಿ ಇದು? ಸ್ಟೇಷನ್ ರೋಡ್, ದೊಡ್ಡದರ ಮಠ, ಗಿರಿ ಮಠ, ಸಿಕ್ಬಿಡ್ತದೆ. ಗಿರಿ ಮಠ. ಗಿರ್ಮಿಟ್ ತೊಗೊಂಡಿರಿ? ಜಗದಂಬ ಸ್ಪೆಷಲ್ ಗಿರ್ಮಿಟಿ. ಜಗದಂಬ ಸ್ಪೆಷಲ್ ಗಿರ್ಮಿಟಿ. ಧನ್ಯವಾದ. ಗದಗ್ನಾಗೂ ಕೆಫೆ ಕಲ್ಚರ್ ಜೋರಾಗಿ ನಡೆದೈತ್ರಿ. ಅದ್ರೊಳಗೆ ಒನ್ ಆಫ್ ದ ಬೆಸ್ಟ್ ಸ್ಪಾಟ್ಸ್ ಏನಂದ್ರೆ ಬ್ರೌನ್ ಶುಗರ್ ಫ್ಯೂಷನ್ ಕ್ಯಾಫೆ. ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಆ್ಯಂಬಿಯನ್ಸ್ ಐತಿ. ಬ್ಯೂಟಿಫುಲ್ ಇನ್ಸ್ಟಾಗ್ರಾಮ್ ಫೋಟೋಸ್ ನೀವು ತೊಗೋಬೋದು. ಪ್ಲಸ್ ಪ್ಯಾನ್ ಇಂಡಿಯಾ ಕ್ವಿಝೀನ್ ಸಿಗ್ತೈತಿ, ಇಂಟರ್ ಕಾಂಟಿನೆಂಟಲ್ ಆ್ಯಂಡ್ ಮೆನಿ ಮೋರ್ ಕ್ವಿಝೀನ್ಸ್ ಒಂದೇ ಜಾಗದಾಗ ಸಿಗ್ತೈತ್ರಿ. ಎಲ್ಲಿ? ದ ಬ್ರೌನ್ ಶುಗರ್ ಫ್ಯೂಷನ್ ಕ್ಯಾಫೆನಾಗ. ಇದು ನೋಡ್ರಿ, ಇಂಟರ್ನ್ಯಾಷನಲ್ ಡಿಶ್ ಮೆಕ್ಸಿಕನ್ ಹಾಟ್ ಪಾಟ್ ಅಂತ. ದಿಸ್ ಈಸ್ ಮೆಕ್ಸಿಕನ್ ಕ್ವಿಝೀನ್. ಇದು ನಮ್ಮ ಇಂಡಿಯನ್ ಫೇಮಸ್ ಮ್ಯಾಂಗೋ ಮಸ್ತಾನ್. ದಿಸ್ ಈಸ್ ಸಿಗಾರ್ ರೋಲ್. ಕ್ರಂಚಿ ಸ್ಪ್ರಿಂಗ್ ರೋಲ್ ಐತಿ. ಇದ್ರೊಳಗೆ ಸ್ಪಿನಾಚ್ ಆ್ಯಂಡ್ ಚೀಸ್ ಹಾಕೊಂಡಿರ್ತಾರೆ. ಕೆಳಗಡೆ ಸ್ವೀಟ್ ಸಾಸ್ ಐತಿ. ಚಿಲ್ಲಿ ಫ್ಲೇಕ್ಸ್ ತುಂಬ ರೀ ಖಾರ ಇರ್ತೈತಿ, ಸ್ವೀಟು ಇರ್ತೈತಿ. ಆಮೇಲೆ ಪೆಸ್ತೋ ಸ್ಪೆಗೇಟಿ ಅಂತ ಕೊಟ್ಟಾರ. ಎಷ್ಟು ಯೂನಿಕ್ ಪ್ರೆಸೆಂಟೇಷನ್ ಐತಿ. ಇಲ್ಲೇನು ಗಾರ್ನಿಷಿಂಗ್ ಮಾಡ್ಯಾರಲ್ರಿ ಪಿಂಕ್ ಕಲರ್ದು, ದ್ಯಾಟ್ ಈಸ್ ಬೀಟ್ರೂಟ್ ಇಂತ ಮಾಡಿರೋದಂಥದ್ದು. ಫಸ್ಟ್ ಇಲ್ಲಿ ಅಟ್ರಾಕ್ಟಿವ್ ಡಿಶ್ ಕಾಣ್ತಾ ಇರೋದಂದ್ರೆ ಸಿಗಾರ್ ರೋಲ್. ಕ್ರಂಚಿ ಇರ್ತೈತಿ, ಅದಂತೂ ಗೊತ್ತಾಗ್ಬಿಡ್ತೈತಿ. ಸ್ಪಿನಾಚಿಂದ ಭಾಳಷ್ಟು ಫಿಲ್ಲಿಂಗ್ ಐತಿ ಒಳಗೆ. ಪ್ಲಸ್ ಚೀಸ್ ಹಾಕಿರ್ತಾರೆ. ಮೇಲೆ ಕ್ರಂಚಿ ಲೇಯರ್ ಐತಿ. ಒಂದು ಸ್ಪ್ರಿಂಗ್ ರೋಲ್ ಟೈಪ್ ಐತಿ. ಇದು ಕ್ರಂಚಿ ಐತಿ, ತಿನ್ನ ಲೇಯರ್ ಐತಿ. ಅದರಿಂದ ಭಾಳ ಮಜಾ ಬರ್ತೈತಿ. ಒಳಗಿನ ಫಿಲ್ಲಿಂಗ್ ಹೈಲೈಟ್ ಆಗ್ತೈತಿ ರೀ ಬಾಯ್ನಾಗ. ಇದು ಪೆಸ್ತೋ ಸ್ಪೆಗೇಟಿ ರೀ. ದಿಸ್ ಈಸ್ ಆಲ್ಸೋ ಅ ಟೈಪ್ ಆಫ್ ಪಾಸ್ತಾ. ಪೆಸ್ತೋ ಸಾಸ್ ಅಂದ್ರೆ ಬೇಸಿಲ್ ಲೀವ್ಸ್ ಅಂತ ಬರ್ತೈತಿ. ಅದರದ್ದು ಒಂದು ಗ್ರೇವಿ ಮಾಡ್ಕೊತಾರೆ ಇವರು. ಅದ್ರೊಳಗೆ ಈ ಸ್ಪೆಗೇಟಿ ಪಾಸ್ತಾನ ಮಿಕ್ಸ್ ಮಾಡಿ ಈ ಥರ ಥಿಕ್ ಗ್ರೇವಿ ಮಾಡಿ ಕೊಡ್ತಾರೆ. ಭಾರಿ ಮಜಾ ಆಗ್ತೈತಿ. ಸುಟ್ಕೊಂಡು ತಿನ್ಬೇಕ್ರಿ ಸ್ಪೆಗೇಟಿನ. ನೈಸ್.
ಚೀಸಿ ಫ್ಲೇವರ್ ಹೋಯ್ತು ರೀ ಇದ್ರೊಳಗೆ. ಆಮೇಲೆ ಆ ಬೇಸಿಲ್ ಲೀವ್ಸಿಂದ ಒಂದು ಹೈಲೈಟ್ ಇರ್ತೈತಿ, ಗ್ರೀನ್ ಲೀವ್ಸ್ ರೀ ಅದು ಬೇಸಿಕ್ಲಿ, ಅದ್ರದ್ದು ಒಂದು ಅರ್ಧಿ ಫ್ಲೇವರ್ ಇರ್ತೈತಿ. ಆಮೇಲೆ ಭಾಳ ಇದ್ರೊಳಗೆ ಉಪ್ಪು ಖಾರ ಇರಂಗಿಲ್ಲ, ಭಾಳ ಡೆಲಿಕೇಟ್ ಟೇಸ್ಟ್ ಇರ್ತೈತಿ. ಸ್ಪೆಗೆಟಿನೇ ಕೊಟ್ಟಾರ್ರಿ, ಅಂದ್ರೆ ಇದು ಸ್ಪೆಗೆಟಿ ಅಂದ್ರೆ ಥಿಕ್ ನೂಡಲ್ಸ್ ರೀ, ಇದು ಇಟಾಲಿಯನ್ ಸ್ಟೈಲ್ ಪಾಸ್ತಾ ರೀ ಇದು ಸ್ಪೆಗೆಟಿ. ಅದ್ರ ಜೊತೆ 2 ಪೀಸ್ ಗಾರ್ಲಿಕ್ ಬ್ರೆಡ್ ಕೊಟ್ಟಿರ್ತಾರೆ. ಇಟ್ಲಿನಾಗ ಇದು ಭಾಳ ಫೇಮಸ್ ಡಿಶ್ ರೀ. ಈ ಥರ ನಾವು ಕಂಪ್ಲೀಟ್ ಮೀಲ್ ಮಾಡ್ಕೊಂಡು ಒಂದೇ ಟೈಮ್ನಾಗ ಇದನ್ನು ತಿಂದ್ಬಿಡ್ತಾರೆ, ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿಬಿಡ್ತಾರೆ ಇಷ್ಟು ತಿಂದ್ಬಿಟ್ರೆ ಅವರು. ಈಗ ಟೇಸ್ಟ್ ಮಾಡೋಣ್ರಿ ಮೆಕ್ಸಿಕನ್ ಹಾಟ್ ಪಾಟ್ ಅಂತೇಳಿ ಯೂನಿಕ್ ಡಿಶ್ ಐತ್ರಿ. ಸೆಂಟರ್ನಾಗ ರೈಸ್ ಐತಿ, ಸೈಡ್ನಾಗ ಒಂದು ಸಾಸ್ ಕೊಟ್ಟಾರ, ಇದ್ರೊಳಗೆ ಭಾಳಷ್ಟು ವೆಜ್ಜೀಸ್ ಹಾಕಿರ್ತಾರ. ಅರಿಯಾಬೆಟೋ ಸಾಸ್ ಇರ್ತೈತಿ, ವೈಟ್ ಸಾಸ್ ಇರ್ತೈತಿ, ಸ್ವಲ್ಪ ಚೀಸ್ ಇರ್ತೈತಿ, ಆಮೇಲೆ ಭಾಳಷ್ಟು ವೆಜ್ಜೀಸ್ ಮಿಕ್ಸ್ ಮಾಡಿರ್ತಾರೆ. ಅದ್ರ ಜೊತೆ ಮೆಕ್ಸಿಕನ್ ಸ್ಟೈಲ್ ಟೋಟಿಯಾ ಕೊಟ್ಟಿರ್ತಾರೆ. ಇದ್ರೊಳಗೆ ಚೀಸು ಮತ್ತು ರಾಜ್ಮಾನು ಹಾಕ್ಯಾರ್ರಿ. ಮೆಕ್ಸಿಕನ್ ಡಿಶಸ್ನಾಗ ಇವ ಐಟಮ್ಸ್ ಹೋಗ್ತಾವ್ರಿ ಯೂಶಲಿ. ಫಸ್ಟ್ ಟೋಟಿಯಾ ಟ್ರೈ ಮಾಡಿ ನೋಡೋಣ. ಕ್ರಂಚಿ ಆನಿಯನ್ಸ್, ಸ್ವಲ್ಪ ಬೆಲ್ ಪೆಪ್ಪರ್ಸ್ ಇದಾವೆ, ರಾಜ್ಮಾ ಐತಿ ಮತ್ತು ಚೀಸ್ ಸಾಸ್ ಐತಿ. ಯೂನಿಕ್ ಡಿಶ್ ಐತ್ರಿ ಇದು. ಸ್ವಲ್ಪ ಸಾಫ್ಟ್ ಇರ್ತೈತಿ, ಕ್ರಿಸ್ಪಿ ಇರೋಂಗಿಲ್ಲ. ಸೊ ಇದೆಲ್ಲ ಒಂಥರ ಕಾಂಪ್ಲಿಮೆಂಟ್ರಿ ಡಿಶಸ್, ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಾವೆ ಇವು. ಈ ಸಿಂಗಲ್ ಡಿಶ್ ನೀವು ಒಬ್ಬರು ತೊಗೊಂಡ್ಬಿಟ್ರೆ ಫುಲ್ ಆಗ್ಬಿಡ್ತೈತ್ರಿ ಹೊಟ್ಟೆ, ಆ ಥರ ಡಿಶ್ ಇದು ಸಿಂಗಲ್ ಡಿಶ್. ಇದ್ರ ಜೊತೆ ಏನು ಕೊಟ್ಟಿರ್ತಾರೆ ಅಂದ್ರೆ ಸಿಲಾಂಟ್ರೋ ರೈಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಇದ್ರೊಳಗೆ ಸ್ಪಿನಾಚು ಹಾಕಿರ್ತಾರೆ, ಸಿಲಾಂಟ್ರೋ ಇರ್ತೈತಿ, ಅಂದ್ರೆ ಪಾಲಕ್ ಇರ್ತೈತಿ, ಸಿಲಾಂಟ್ರೋ ಅಂತ ಇರ್ತೈತಿ, ಅದು ಒಂದು ಟೈಪ್ ಆಫ್ ಕೊತ್ತಂಬರಿನ. ಆಮೇಲೆ ಇದ್ರೊಳಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಯಾರಿ, ಗ್ರೀನ್ ಚಿಲ್ಲೀಸ್ ಅಂತ ಮಾಡಿರ್ತಾರೆ. ಈ ಸಾಸ್ ಜೊತೆನ ಹಚ್ಕೊಂಡು ತಿನ್ಬೇಕಂದಿದ್ದೆ. ಹಾಂ, ಚೀಸಿ ಕ್ರೀಮಿ ಸಾಸ್ ಐತಿ, ಪರ್ಫೆಕ್ಟ್ ಮ್ಯಾಚ್ ಫಾರ್ ದಿಸ್ ರೈಸ್. ರೈಸ್ನಾಗ ಜಾಸ್ತಿ ತಾಮ್ ಜಾಮ್ ಇಡ್ರಿ, ಅದು ಹೈಲೈಟ್ ಆಗಂಗಿಲ್ಲ. ಈ ಚೀಸ ಇದ್ರೊಳಗೆ ಹೈಲೈಟ್ ಆಗ್ತೈತಿ, ಬಟ್ ಇದು ಒಂದು ಸಾಫ್ಟ್ ಆಗಿ ಫ್ಲೇವರ್ ಕೊಡ್ತೈತಿ. ಗ್ರೀನ್ ಲೀಫಿ ಫ್ಲೇವರ್ ಇದ್ರೊಳಗೆ ರೈಸ್ನಾಗ ಸಿಗ್ತೈತಿ ನಿಮ್ಗೆ. ಇದ್ರೊಳಗೆ ಇಲ್ಲೊಂದು ಗಾರ್ಲಿಕ್ಕು ಸಿಗ್ತೈತಿ. ಆನ್ ಇಟ್ಸ್ ಓನ್ ರೈಸ್ ಇಸ್ ಪ್ರಾಪರ್ಲಿ ಫ್ಲೇವರ್ಫುಲ್. ದಿಸ್ ಇಸ್ ಇಂಡಿಯಾಸ್ ಓನ್ ಮ್ಯಾಂಗೋ ಮಸ್ತಾನಿ. ಇಂಡಿಯಾನಾಗ ಎಷ್ಟು ಫೇಮಸ್ ಐತ್ರಿ ಇದು. ಈ ಡಿಶ್ಶು ಸಮ್ಮರ್ ಟೈಮ್ನಾಗ ಇರ್ಲೇಬೇಕ್ರಿ, ಎಸ್ಪೆಷಲಿ ಎಲ್ಲ ರೆಸ್ಟೋರೆಂಟ್ಸ್ನಾಗ, ಕ್ಯಾಫೇಸ್ನಾಗ. ಇದ್ರೊಳಗೆ ಏನೈತಂದ್ರೆ ಮೇಲ್ಗಡೆ ಇವರು ಥಿಕ್ ಮ್ಯಾಂಗೋದ ಆಮ್ರಸ್ ಟೈಪ್ ಹಾಕ್ಯಾರ್ರಿ. ಆಮೇಲೆ ಭಾಳಷ್ಟು ಮ್ಯಾಂಗೋದ ಪಲ್ಪ್ ಐತಿ, ಟೂಟಿ ಫ್ರೂಟಿ ಐತಿ, ನಟ್ಸ್ ಹಾಕ್ಯಾರ್ರಿ. ಕೆಳಗಡೆ ಇನ್ನೊಂದು ಲೇಯರ್ ಐತಿ ವೆನಿಲಾ ಐಸ್ ಕ್ರೀಮ್ದು, ಫುಲ್ ಕೆಳಗಡೆ ಮ್ಯಾಂಗೋದ ಪಲ್ಪ್ ಐತ್ರಿ. ಎಲ್ಲನೂ ಒಂದು ಟೈಮಿಗೆ ತಕ್ಕೊಂಡು ತಿನ್ನಕ್ಕೆ ಟ್ರೈ ಮಾಡ್ಬೇಕ್ರಿ, ಅಂದ್ರೆ ಎಲ್ಲ ಮಿಕ್ಸಪ್ ಆಗ್ತೈತಿ. ಸಮ್ಮರ್ದ ಬೆಸ್ಟ್ ಪಾರ್ಟ್ ಏನಂದ್ರೆ ಮ್ಯಾಂಗೋಸ್ ತಿನ್ನಕ್ಕೆ ಸಿಗ್ತೈತಿ. ಎಸ್ಪೆಷಲಿ ಈ ಥರ ಮ್ಯಾಂಗೋ ಮಸ್ತಾನಿ ಸಿಕ್ತಂದ್ರೆ ಫುಲ್ ಮಜಾ ಬರ್ತೈತೆ ರೀ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲೇವರ್ಸ್ ವಿತ್ ಅನ್ ಎ ಸಿಂಗಲ್ ಡೆಸರ್ಟ್. ಊಟ ಆದಮೇಲೆ ಇಂಥದ್ದು ಒಂದು ಡೆಸರ್ಟ್ ಸಲುವಾಗಿ ಸ್ವಲ್ಪ ಅಲ್ಲ ದೊಡ್ಡ ಜಾಗನೇ ಇಟ್ಕೋಬೇಕ್ರಿ. ಗದಗಿಂದ ಎಷ್ಟೊಂದು ಸ್ಪಾಟ್ಸ್ ನಾವು ವಿಸಿಟ್ ಮಾಡಿದ್ವಿ ರೀ ಇವತ್ತು. ಇದು ಒನ್ ಆಫ್ ದ ಬೆಸ್ಟ್ ಸ್ಪಾಟ್ಸ್ ರೀ. ಇದು ಮಾಡರ್ನ್ ವೇ ಆಫ್ ಲಿವಿಂಗ್ ಇನ್ ಗದಗ್ನಾಗ ಇಂಥ ಮಾಡರ್ನ್ ಕೆಫೇಸು ಇದಾವೆ, ಆಮೇಲೆ ಓಲ್ಡ್ ಟ್ರೆಡಿಷ್ನಲ್ ಔಟ್ಲೆಟ್ಸು ಇದಾವೆ, ಅಲ್ಲೂ ವಿಸಿಟ್ ಮಾಡಿದ್ವಿ. ಟ್ರೆಡಿಷ್ನಲ್ ಊಟನೂ ತಿಂದಿದ್ವಿ, ಖಾನಾವಳಿ ಊಟ. ಆಮೇಲೆ ಹಳೆ ಫುಡ್ ಔಟ್ಲೆಟ್ಸಿಗೂ ಹೋಗಿದ್ವಿ. ಗದಗ್ನಾಗ ನಂಗೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಕ್ತ್ರಿ. ಯಾವ ರೆಸ್ಟೋರೆಂಟ್ ಹೋದ್ರೂ ಒಳ್ಳೆ ಹಾಸ್ಪಿಟಾಲಿಟಿ ಸಿಕ್ಕಿತ್ತು. ಹಂಗ ಗದಗಿನ ಹಳೆ ಟ್ರೆಡಿಷನಲ್ ಹೋಟೆಲ್ಸ್ ಇಂತ್ರ ಹಿಡಿದು ಮಾಡರ್ನ್ ಕೆಫೇಸ್ ನೋಡಿದೆ. ಗದಗ್ ಯಾವ ಥರ ತನ್ನ ಓಲ್ಡ್ ಟ್ರೆಡಿಷನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂತ ಹೊಸ ಕ್ಯಾಫೆ ಕಲ್ಚರ್ನು ಅಡಾಪ್ಟ್ ಮಾಡ್ಕೊಂಡಿರೋದನ್ನ ನೋಡಿ ಬಹಳ ಖುಷಿ ಆಯ್ತು ರೀ. ನೆಕ್ಸ್ಟ್ ಯಾವ ಸಿಟಿ ಟೂರ್ ಮಾಡಬೇಕು ಅಂತ ಕಮೆಂಟ್ನಲ್ಲಿ ಮೆನ್ಷನ್ ಮಾಡ್ರಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.